ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಬೀದಿ ನಾಯಿಗಳ ಹಾವಳಿ. ಬೆಳಗಾವಿಯಲ್ಲೂ ಕೂಡ ಇದೇ ರೀತಿಯ ಪರಿಸ್ಥಿತಿ ಇದೆ. ಬೆಳಗಾವಿಯ ಪ್ರವಾಸಿ ಮಂದಿರದ ಆವರಣದಲ್ಲಿಯೇ ನಾಯಿಗಳ ಕಾಟ. ಸಿಎಂ ಡಿಕೆ ಶಿವಕುಮಾರ್ ಅವರು ತಂಗಿದ್ದಂತಹ ಪ್ರವಾಸಿ ಮಂದಿರ ಇದು. ನಾಯಿಗಳನ್ನ ಹಿಂಡು ನೋಡಿ ಕರ್ತವ್ಯ ನಿರತ ಅಧಿಕಾರಿಗಳು ಸುಸ್ತು. ಪ್ರವಾಸಿ ಮಂದಿರಕ್ಕೆ ಆಗಮಿಸಿದ ಇಬ್ಬರು ಡಾಗ್ ಕ್ಯಾಚರ್ಸ್ಗಳು ಪ್ರವಾಸಿ ಮಂದಿರದ ಬಳಿ ಶ್ವಾನಗಳನ್ನ ಬಲೆಗೆ ಕೆಡವಿದ್ದಾರೆ. ಡಾಗ್ ಕ್ಯಾಚರ್ಸ್ ಅನ್ನೋದು ಗೊತ್ತಾಗ್ತಿದೆ. ಬೀದಿ ನಾಯಿಗಳನ್ನು ಹಿಡಿದು ಬೇರೆಡೆ ಸ್ಥಳಾಂತರಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದೇ ಸಾಮಾನ್ಯರು ಬೀದಿ ನಾಯಿಗಳ ಕಾಟ ಅಂದಿದ್ರೆ ಇಷ್ಟು ಬೇಗ ಅಲರ್ಟ್ ಆಗ್ತಿದ್ರಾ? ಬೀದಿ ನಾಯಿಗಳನ್ನು ಹಿಡಿತಾ ಇದ್ರಾ? ಇಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ ಕೆಲಸಕ್ಕೇನೆ ಕೂತು ಬರುತ್ತೆ. ಹಾಗಾಗಿ ತತ್ಕ್ಷಣಕ್ಕೆ ಬೀದಿ ನಾಯಿಗಳನ್ನು ಹಿಡಿಯೋರನ್ನು ಕರೆಸಿ, ಕ್ಯಾಚರ್ಸ್ಗಳನ್ನು ಕರೆಸಿ ಬೀದಿ ನಾಯಿಗಳನ್ನು ಹಿಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು ಅಂಥೇಳಿ ಎಷ್ಟೇ ಎಚ್ಚರಿಸಿದರೂ ಕೂಡ ರಾಜ್ಯದಲ್ಲೂ ಕಡಿಮೆ ಆಗ್ತಿಲ್ಲ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿಲೀಪ್, ಇದೇ ಜನಸಾಮಾನ್ಯರು ಈ ರೀತಿ ಮನವಿ ಮಾಡಿಕೊಂಡಿದ್ರೆ, ಅಳಲನ್ನು ತೋಡ್ಕೊಂಡಿದ್ರೆ ಇಷ್ಟು ಬೇಗ ನಾಯಿಗಳನ್ನು ಹಿಡಿತಿದ್ರಾ ಅಂತ? ಹೌದು ಪ್ರೇಮ್, ಇದು ಪ್ರಮುಖವಾಗಿ ಏನಂತಾರೆ, ಬೆಳಗಾವಿಯ ಸರ್ಕ್ಯೂಟ್ ಹೌಸ್ ನಡೆದಂತ ಘಟನೆ ಬಹಳಷ್ಟು ಬೀದಿ ನಾಯಿಗಳು ಬಂದಿರುವಂತದ್ದು. ಮತ್ತೆ ಇಮಿಡಿಯೇಟ್ ಆಗಿ ಕಾರ್ಪೊರೇಷನ್ ಅವರು ಬಂದು ಆ ಬೀದಿಗಳನ್ನು ತೆರವುಗೊಳಿಸುವಂತದ್ದು ಮತ್ತೆ ಅವರನ್ನ ಮಟ್ಟಾಕುವುದಂತೆ ಅಂದ್ರೆ ಕ್ಯಾಚ್ ಮಾಡಿ ತಗೊಳ್ಳುವಂತಾಗಿದೆ. ಆದ್ರೆ ಇದೇ ಒಂದು ವಿಚಾರ ತಾವು ಹೇಳಿದ ಹಾಗೆ ಸಾರ್ವಜನಿಕರನ್ನ ಮಾಡಿದ್ರೆ ನೋಡ್ತೀವಿ ಹೋಗ್ತೀವಿ ಅಂತ ಇತ್ತು. ಆದ್ರೆ ಮುಖ್ಯಮಂತ್ರಿಗಳು ಬಂದರೆ ಇಲ್ಲಿ ಬಹಳಷ್ಟು ನಾಯಿಗಳು ಬಂದಿ ಹಾಗೆ ಅಂತ ಹೇಳಿ ಏನು ಮುಂದ್ಗಡೆ ಇರ್ತಕ್ಕಂಥ ಏನೋ ಸುದ್ದಿ ಆಗಿರ್ತಕ್ಕಂಥ ಇಮಿಡಿಯೇಟ್ ಆಗಿ ಬಂದಂತ ಕಾರ್ಪೊರೇಷನ್ ಅಧಿಕಾರಿಗಳು ಬೀದಿನ ಹಿಡ್ಕೊಂಡು ಹೋಗಿರುವಂತದ್ದು. ಓಕೆ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.